ಶಿಶಿರ್ ಶಾಸ್ತ್ರಿ ಮೂಲತಃ ಭರತನಾಟ್ಯ ಕಲಾವಿದರು. ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಪ್ರೀತಿಗೆ ಪಾತ್ರವಾಗಿದ್ದಾರೆ. ಈಗ ಬಿಗ್ ಬಾಸ್ ಶೋ ಇಂದ ಮತ್ತಷ್ಟು ಆಪ್ತರಾಗಿದ್ದಾರೆ. ಅವರು ಮನೆಯಿಂದ ಹೊರಗೆ ಬಂದಿರೋದು ಈಗಲೂ ಕೆಲವರಿಗೆ ನಂಬೋಕೆ ಆಗ್ತಾ ಇಲ್ಲ. 11 ವಾರಗಳ ಅವರ ಎಂಟರ್ಟೈನಿಂಗ್ ಚಾಲೆಂಜಿಂಗ್ ಬಿಗ್ ಬಾಸ್ ಜರ್ನಿಯ ಜೊತೆಗೆ ನಟನೆಯ ಜರ್ನಿ ಬಗ್ಗೆ ಮಾತಾಡೋಣ. ನಮಸ್ಕಾರ, ಹೇಗಿದ್ದೀರಾ? ಇದೊಂಥರ ಚೆನ್ನಾಗಿದೆ. ಅನನ್ಯನ ನಾನು ಹಿಂಗಿದ್ದು ಇಷ್ಟಾಗಿಂದ ನೋಡ್ತಾ ಇದ್ದು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಎನಿವೇಸ್ ಸೂಪರ್, ಚೆನ್ನಾಗಿದೆ. ಒಂದ್ ಕಡೆ ಇದೆಲ್ಲ ಆದ್ರೆ ನಿಮ್ಮ ಒಂದು ಆಕ್ಟಿಂಗ್ ಜರ್ನಿ ಆಸ್ ಅನ್ ಆಕ್ಟರ್ ನೀವು ಬೆಳೆದು ಬಂದಿರೋಂಥ ಜರ್ನಿ ಏನಿದೆ, ತುಂಬಾ ಜನ ನಿಮ್ಮನ್ನ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಆಸ್ ಅನ್ ಆಕ್ಟರ್ ತುಂಬಾ ಫ್ಯಾನ್ ಆಗಿದ್ದಿದೆ. ಕಮಿಂಗ್ ಟು ಆಸ್ ಅ ಡಾನ್ಸರ್, ನೀವು ಭರತನಾಟ್ಯ ಕಲಾವಿದ. ಹೇಗೆ ಶುರುವಾಗಿದ್ದು ಈ ಒಂದು ಅಂದ್ರೆ ನಾನು ಭರತನಾಟ್ಯಂ ಕಲಿತೀನಿ ಅಂತ? ವಾಸ್ ಇಟ್ ಯುವರ್ ಚಾಯ್ಸ್ ಆರ್ ಹೌ ಇಟ್ ಹ್ಯಾಪನ್? ಅಂದ್ರೆ ಅಪ್ಪ ಭರತನಾಟ್ಯ ಕಲಾವಿದರು. ಅವರು ಭರತನಾಟ್ಯದಲ್ಲಿ ತುಂಬಾ ವರ್ಷಗಳು ಅಭ್ಯಾಸ ಮಾಡಿದ್ರಿಂದ ನನ್ನನ್ನು ಕ್ಲಾಸಸ್ಗೆ ಹಾಕಿದ್ರು. ಆಬ್ವಿಯಸ್ಲಿ ಚಿಕ್ಕ ವಯಸ್ಸು, ಚಾಯ್ಸಸ್ ಮಾಡೋ ಅವಕಾಶಗಳು ನಮ್ಗೆ ಇರ್ತಿರ್ಲಿಲ್ಲ, ಅಷ್ಟು ಬುದ್ಧಿನೂ ಇರ್ತಿರ್ಲಿಲ್ಲ. ಸೊ ಆಗ ನಾನು ಇಂಟ್ರೊಡ್ಯೂಸ್ ಆಗಿದ್ದೆ. ಯಾವ ವಯಸ್ಸಲ್ಲಿ ಕಲಿಯಕ್ಕೆ ಶುರು? ಮೋಸ್ಟ್ಲಿ ನಾನು 4ನೇ ಕ್ಲಾಸ್ ಅನ್ಸುತ್ತೆ, ಆವಾಗ್ಲಿಂದ ನಾನು ಭರತನಾಟ್ಯಂ ಕಲಿತಾ ಇದ್ದೀನಿ. ಸೊ ಅಲ್ಲಿಂದ ಅದ್ರ ಒಲವು ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ಅದನ್ನ ಒನ್ ಟೈಮಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತಾನು ಸೀರಿಯಸ್ ಆಗಿ ಯೋಚನೆ ಮಾಡಿದ್ದುಂಟು. ಅಂಡ್ ಅದರಿಂದ ಅರ್ನ್ ಕೂಡ ಮಾಡಕ್ ಶುರು ಮಾಡಿದ್ದೆ ನಾನು. ಸೊ ಅದು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ ಡಾನ್ಸ್ ಅನ್ನೋದು. ನಿಮ್ಮ ತಂದೆ ತಾಯಿ ಬಗ್ಗೆ ನಮ್ಗೊಂಚೂರು ಪರಿಚಯ ಮಾಡಿಕೊಡಿ. ಅಂದ್ರೆ ಅವರ ಒಂದು ವೃತ್ತಿ ಬಗ್ಗೆ, ಅವರ ಒಂದು ಸಾಧನೆಗಳ ಬಗ್ಗೆ. ಅಪ್ಪನ ಹೆಸರು ಷಡಾಕ್ಷರಿ ಅಂತ. ಅವರು ಸುರಾಣ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಅದು ಬಿಟ್ಟು ಕರ್ನಾಟಕದ ಅತಿ ಬೇಡಿಕೆಯ ನಿರೂಪಕರಲ್ಲಿ ಅಪ್ಪ ಕೂಡ ಒಬ್ರು. ಅಂಡ್ ನಿಮ್ ಹಿಂದೆ ಅಲ್ಲಿ ಅವಾರ್ಡ್ ಇದೆಯಲ್ಲ, ಈ ವರ್ಷ ಕರ್ನಾಟಕ ಕಲಾಶ್ರೀ ಅವರಿಗೆ ಬಂದಂತ ಅವಾರ್ಡ್ ಅದು. ಸೊ ಕರ್ನಾಟಕದ ಅತಿ ಉನ್ನತ ಪ್ರಶಸ್ತಿಗಳಲ್ಲಿ ಅದು ಕೂಡ ಒಂದು. ಸೊ ಆ ಅವಾರ್ಡ್ ಈ ವರ್ಷ ತಂದೆಗೆ ಬಂತು. ನಾನು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ, ಅವಾರ್ಡ್ ಅನೌನ್ಸ್ ಆಯ್ತು. ಸೊ ಅಪ್ಪನ ಬಗ್ಗೆ ಸಮಾಜದಲ್ಲಿ ತುಂಬಾ ಗೌರವ ಇರುವಂತ ವ್ಯಕ್ತಿ ನಮ್ಮ ತಂದೆಯವರು. ಅದಾದ ನಂತರ ಅಮ್ಮ ರಾಜೇಶ್ವರಿ ಅಂತ, ನನಗಿಂತ ತುಂಬಾ ವೈರಲ್ ಆಗಿರುವಂತ ವ್ಯಕ್ತಿ. ಸೊ ಅಮ್ಮ ಹೌಸ್ ವೈಫ್. ಮನೇನ ಇಷ್ಟು ಅಚ್ಚುಕಟ್ಟಾಗಿ ಸಂಭಾಳಿಸೋದಕ್ಕೆ ನಾವು ಅಮ್ಮನೇ ಕಾರಣ. ಮನೆ ಅನ್ನೋದಕ್ಕಿಂತ ನನ್ನ ಮತ್ತೆ ಅಪ್ಪನ ಸಂಭಾಳಿಸೋದ್ರಲ್ಲಿ ನಾವು ಅಮ್ಮ ತುಂಬಾ ಶ್ರಮ ವಹಿಸಿದ್ದಾರೆ. ಅಂಡ್ ನೀವು ಹೇಳ್ದಂಗೆನೆ ಐ ಗೆಸ್ ಶಿ ಹ್ಯಾಸ್ ಇವಾಗ ಸೆಪರೇಟ್ ಫ್ಯಾನ್ ಬೇಸ್ ಅಂತ ಹೇಳ್ತಾರೆ, ಗೊತ್ತಾ? ಅವ್ರಿಗೂ ಫ್ಯಾನ್ ಪೇಜಸ್ ಓಪನ್ ಆದ್ರೆ ಆಶ್ಚರ್ಯನೇ ಇಲ್ಲ. ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್? ಅಂದ್ರೆ ಚೈಲ್ಡ್ಹುಡ್ ಶಿಶಿರ್ ಹೇಗಿದ್ದು? ಲೈಕ್ ಮೇ ಬಿ ಅಂದ್ರೆ ನಿಮ್ಮ ಅರ್ಲಿಯೆಸ್ಟ್ ಮೆಮೊರಿನ ನೆನೆಸ್ಕೊಂಡಾಗ ಹೇಗನ್ಸುತ್ತೆ ನಿಮ್ಮ ಚೈಲ್ಡ್ಹುಡ್? ತುಂಬಾ ಫನ್ ಲವಿಂಗ್ ಆಗಿದ್ದೆ ನಾನು, ಸಿಕ್ಕಾಪಟ್ಟೆ ಫನ್ ಲವಿಂಗ್ ಅಂಡ್ ತುಂಬಾ ತರಲೆ ಆಗಿದ್ದೆ. ಚೈಲ್ಡ್ಹುಡ್ ನಾನು ತುಂಬಾ ಚೆರಿಶ್ ಮಾಡೋದೇ ಈ ತರ ವಿಚಾರಗಳಲ್ಲಿ. ಡಾನ್ಸ್ ಆಗಿರ್ಬೋದು, ನನ್ನ ಭಾಷೆ ಇವತ್ತು ಇಷ್ಟೊಂದು ಸ್ಪಷ್ಟವಾಗಿದೆ ಅನ್ನೋದಕ್ಕೆ ಕಾರಣ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಿದ್ದಂಥ ಕನ್ನಡದ ಪಾಠಗಳು. ಇವೆಲ್ಲ ನನಗೆ ತುಂಬಾ ಫಾಂಡ್ ಮೆಮೊರೀಸ್ ಅನ್ಸುತ್ತೆ. ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದಿದ್ದು, ಸ್ಕೂಲ್ ಲೈಫ್, ಇದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಅಂಡ್ ನೀವು ಈ ತರ ಅದೇ ನೀವು ಹೇಳ್ದಂಗೆ ಡಾನ್ಸ್ಗೆಲ್ಲ ಹೋಗಿ ಪರ್ಫಾರ್ಮ್ ಮಾಡ್ತಿದ್ರಿ ಅಲ್ವಾ? ತುಂಬಾ ಮೆಮೊರಬಲ್ ಆ್ಯಂಡ್ ಇದನ್ನು ನಾನು ಮರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ಯಾವ್ದಾದ್ರು ಒಂದು ಕಾಂಪಿಟೇಷನ್ ಇರಬಹುದು, ಅಥವಾ ಗೆದ್ದಿತ್ತು ಯಾವುದು? ಆಗಿದ್ದ ಕಾಂಪಿಟೇಷನ್ ಅಲ್ಲೆಲ್ಲ ಗೆದ್ಗ ಬಂದಿದ್ದೀನಿ. ಅದರಲ್ಲಿ ಅದೇ ಚೂಸ್ ಮಾಡೋಕ್ಕೆ ಕಷ್ಟ. ನೆನಪಿಲ್ಲ. ಅಂದರೆ ಅದೇ ಪ್ರಾಬ್ಲಮ್. ಹೋದ ಕಡೆ ಎಲ್ಲ ಗೆದ್ಕೊಂಡ್ಬಂದ್ರೆ ನೆನಪು ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲ, ಆ ಥರದ್ದು ಅಂಥ ನೆನಪು ತುಂಬ ಕಡಿಮೆ ಇದೆ. ಕಾಂಪಿಟೇಷನ್ಸ್ ನೆನಪು ತುಂಬ ಕಡಿಮೆ ಇದೆ. ಬಟ್ ನನ್ನ ರಂಗಪ್ರವೇಶ ತುಂಬ ನನಗೆ, ಅರಂಗೇಟ್ರಂ ತುಂಬ ನೆನಪಿರುವಂಥ ಒಂದು ಭಾಗ ನನಗೆ. ಯಾಕೆಂದರೆ ಅದು ಒಂದು ಡ್ಯಾನ್ಸರ್ ಲೈಫಿನ ಒಂದು ಮೈಲಿಗೆಲ್ಲೋ, ಅದಾದಮೇಲೆ ಬೇರೆ ಪ್ರೊಫೆಷನಲ್ ಡ್ಯಾನ್ಸಿಂಗ್ಗೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಅರಂಗೇಟ್ರಂ ತುಂಬ ಮೆಮೊರಿ ಇರುವಂಥ. ಅದೇ ಒಂದು ಕಡೆ ಈ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೋದೇನಿದೆ ಅದರಲ್ಲಿ ನೀವು ಆಲ್ರೆಡಿ ಇರಲೇಬೇಕಿತ್ತು, ಬಿಕಾಸ್ ತಂದೆ ತಾಯಿ ಅವರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಆಸ್ ಅಕಾಡೆಮಿಕ್ಸ್ ಬಂದಾಗ ಸ್ಕೂಲು ಕಾಲೇಜ್ ಎಲ್ಲ ಹೇಗಿತ್ತು? ನೆಕ್ಸ್ಟ್ ಕ್ವೆಶ್ಚನ್. ಇದು ನಮಗೆ ಗೊತ್ತಾಗ್ಲೇಬೇಕು. ನಮಗೆ ನೀವು ಡಾನ್ಸರ್ ಆಗಿ ಆಕ್ಟರ್ ಆಗೆಲ್ಲ ಇಷ್ಟ ಆಗಿದ್ದೀರಾ. ಸ್ಟಡೀಸ್ ಅಲ್ಲಿ ಹೇಗಿದ್ರು ಶಿಶಿರ್ ಅವರು? ಲಾಸ್ಟ್ ಬೆಂಚ್ ಅಂತೆಲ್ಲ ತುಂಬಾ ಆವರೇಜ್ ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ಕೊಳಂಗೆಲ್ಲ ಏನು ಓದ್ತಿರ್ಲಿಲ್ಲ. ಬಟ್ ಅಂದ್ರೆ ಇವಾಗ ಅಕಾಡೆಮಿಕ್ಸ್ ವೈಸ್ ಅಂದ್ರೆ ಒಂದು ಚಾಯ್ಸ್ ಮಾಡೋದಿರುತ್ತೆ ಅಲ್ವಾ? PUC ಆದ್ಮೇಲೆ ನಾನು ಈ ಡಿಗ್ರಿ ಓದ್ತೇನೆ, ಅವಾಗ ಹೇಗಿತ್ತು? ಲೈಕ್ ವಾಟ್ ವಾಸ್ ದ ಆಕ್ಚುಯಲ್ ಏಮ್?
ಏನಿಲ್ಲ, ನಾನು ಡ್ಯಾನ್ಸರ್ ಆಗಬೇಕು ಅಂತಾನೆ ಇದ್ದಿದ್ದು, ಅದಕ್ಕೋಸ್ಕರ ಯಾವ್ದು ಈಸಿ ಆಗುತ್ತೋ ಅಂದ್ಬಿಟ್ಟು ಕಾಮರ್ಸ್ ತಗೊಂಡೆ ಅಷ್ಟೇ. ಇನ್ನೇನಿಲ್ಲ. ಸೊ ಆಗ್ಲೂ ಆಕ್ಟಿಂಗ್ ಅನ್ನೋದು, ಡ್ಯಾನ್ಸಿಂಗ್ ಅನ್ನೋದು ಆಕ್ಟಿಂಗ್ ಇರಲಿಲ್ಲ ತಲೆಯಲ್ಲಿ, ಡ್ಯಾನ್ಸಿಂಗ್ ಅಂಡ್ ನಾನು MC ಆಗಿದ್ದೆ. ನಾನು ತುಂಬಾ ವರ್ಷಗಳ ಕಾಲ MC ಆಗಿ ಕೆಲಸ ಮಾಡಿದ್ದೆ. ಅಂಡ್ ನಂದೇ ಆದಂತ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು, ಕಾಲೇಜ್ ಡೇಸ್ ಅಲ್ಲೇ ಇತ್ತು. ಸೊ ಅದ್ರ ಕಡೆ ಜಾಸ್ತಿ ತೊಡಗಿಸ್ಕೊಂಡಿದ್ದೆ ನಾನು. ಅಂಡ್ ಆಕ್ಟಿಂಗ್ ಅನ್ನೋ ಒಂದು ಆಸೆ ಶುರುವಾಗಿದ್ದು ಅಥವಾ ಕ್ಯಾಮ್ರಾ ಈ ಒಂದು ಫೇಸ್ ಮಾಡಿದ್ಯಾ ಅವಾಗ? ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅದು ನಾನು ಆಕ್ಟರ್ ಆಗ್ಬೇಕು ಅಂತ ಆಗಿದ್ದಲ್ಲ. ನಾನು ಯಾವುದೋ ಒಂದು ಸಿನಿಮಾಗೋಸ್ಕರ ಒಂದು ಇವೆಂಟ್ ನಾನು ತಗೊಂಡಿರ್ತೀನಿ ನನ್ನ ಕಂಪ್ನಿಯಿಂದ. ಆ ಸಿನಿಮಾದ ಪ್ರಮೋಷನ್ ಹೋಸ್ಟ್ ಮಾಡಿರ್ತೀನಿ. ಅಲ್ಲಿ ಆ ಸಿನಿಮಾದ ಮ್ಯಾನೇಜರ್ ನನ್ನ ನೋಡ್ಬಿಟ್ಟು ಈ ಥರದ್ದು ಒಂದು ಸೀರಿಯಲ್ ಶುರು ಆಗ್ತಾ ಇದೆ, ಯಾಕೆ ಒಂದ್ಸತಿ ಬಂದು ನೀವು ಲುಕ್ ಟೆಸ್ಟ್ ಕೊಡಬಾರ್ದು ಅಂತಾರೆ. ಸರಿ ಆಯಿತು, ಫ್ರೆಂಡ್ಸ್ನೆಲ್ಲ ಕೇಳಿದೆ, ಮನೇಲಿ ಕೇಳಿದೆ, ಹೋಗು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅಂದ್ಬಿಟ್ಟು ಹೋದಾಗ ಆದಂಥ ಪ್ರಾಜೆಕ್ಟೇ ಸೊಸೆ ತಂದ ಸೌಭಾಗ್ಯ ಇದು. ಸೊ ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್. ಫಸ್ಟ್ ಪ್ರಾಜೆಕ್ಟೇ ವಾಸ್ ಅ ಸೂಪರ್ ಹಿಟ್. ಸೊ ಹೌದು, ಅದಾದ್ಮೇಲೆ ಪುಟ್ಟಗೌರಿ, ಅದಾದ್ಮೇಲೆ ಅಂಕಿತಾ ಅಮ್ಮರವರ ಪರಿಚಯ ಆಗುತ್ತೆ. ದ ಗ್ರೇಟ್ ಅಂಕಿತಾ ಅಮ್ಮರವರು. ಸೊ ಸ್ವೀಟ್. ಬಟ್ ಐ ಗೆಸ್ ನೀವು ಎಷ್ಟೊಂದು ಕ್ಯಾರೆಕ್ಟರ್ಸ್ ಮಾಡಿದೀರಾ. ಶ್ಯಾಮ್ ವಾಸ್ ಎವ್ರಿ ಒನ್ಸ್ ಫೇವ್ರೆಟ್. ಐ ಸ್ವೇರ್, ನಾನು ಇವತ್ತು ಎಷ್ಟೋ ಜಾಗಗಳಲ್ಲಿ ಹೇಳೋದು, ಆ ಪಾತ್ರ ನನಗೆ ಇವತ್ತಿಗೂ ತುಂಬಾ ಫೇವ್ರೆಟ್ ಪಾತ್ರ, ತುಂಬಾ ಏರಿಳ್ತಾ ಇದ್ದಂತ ಪಾತ್ರ ಅದು. ಅಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಅಕ್ಕ ಎಷ್ಟೋ ಸತಿ ಮಾತಾಡ್ಕೊಂಡಾಗ, ಅಂದ್ರೆ ಅಕ್ಕ ಆಕ್ಟಿಂಗ್ ಮಾಡಿ ಬಂದಿರೋ ಅಂತ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ಮಾತಾಡಿದಾಗ ಅಕ್ಕನೇ ಹೇಳ್ತಿರ್ತಾರೆ, ಬಟ್ ಶ್ಯಾಮ್ ತರ ಹುಡುಗ ಈಸ್ ಅ ಡಿಫ್ರೆಂಟ್ ಗೈ ಅಲ್ವಾ, ಅಂದ್ರೆ ಕ್ಯಾರೆಕ್ಟರ್ ವೈಸ್ ಆಗ್ಲೇ ಬ್ರಾಡ್ ಮೈಂಡೆಡ್ ಇದ್ದಂತಹ ಪರ್ಸನಾಲಿಟಿ, ಒಂದು ಸಚ್ ಅ ಗುಡ್ ಕ್ಯಾರೆಕ್ಟರ್. ಐ ಮೀನ್ ಐ ಲವ್ಡ್ ಪ್ಲೇಯಿಂಗ್ ಇಟ್. ನಾನು ಪ್ರತಿಯೊಂದು ಸೀನ್ ಎಂಜಾಯ್ ಮಾಡಿದ್ದೀನಿ. ಓ ಮೈ ಗಾಡ್. ಅಂಡ್ ನನ್ ಅಂದ್ರೆ ಪರ್ಸನಲಿ ಸ್ಪೀಕಿಂಗ್, ನಂಗೆ ಶೂಟಿಗೆ ಬಂದಿದ್ದ ದಿನಗಳು ನೆನಪಿದೆ. ಅಂಡ್ ಒನ್ ಡೇ ನೀವು ಅಂದ್ರೆ ರೋಡಲ್ಲಿ ಎಳ್ಕೊಂಡು ಹೋಗೋ ಅಂತ ಯಾವುದೋ ಒಂದು ಸೀನ್ ಇತ್ತು. ನೀವು ವೈಟ್ ಅಂಡ್ ವೈಟ್ ಹಾಕಿದ್ದೀರಾ, ಜುಬ್ಬ ಹಾಕಿ. ಐ ರಿಮೆಂಬರ್ ನಿಮ್ ಫಿಸಿಕಲಿ ಐ ಗೆಸ್ ನೀವು ಎಷ್ಟು ಗಾಯಗಳಾಗಿತ್ತಂದ್ರೆ ನಿಮ್ಗೆ, ಆಮೇಲೆ ಇವ್ರಿಗೆ ನೋವು ಆಗ್ತಾ ಇಲ್ವಾ, ಇವ್ರಿಗೆ ರಕ್ತ ಬರ್ತಾ ಇಲ್ವಾ ಅಂತ. ನಾನು ಐ ಹ್ಯಾವ್ ಸೀನ್ ದಟ್ ಸೀನ್ ಶೂಟ್ ಆಗ್ತಿದ್ದು. ಅಕ್ಕದು ನಿಮ್ ಇಬ್ರದುವೆ ಸಿಮಿಲರ್ ಶಾರ್ಟ್ ಇತ್ತು. ಆಮೇಲೆ ಲೈಕ್ ಏಟ್ ಆಗ್ತಾ ಇಲ್ವಾ ಇವ್ರಿಗೆ, ಹೆಂಗೆ ಗಾಯ ಆದ್ರೆ ಏನ್ ಗತಿ ಅಂತ. ನನ್ಗೆ ಅದು ಆಕ್ಟಿಂಗ್ ಅಥವಾ ಇದು ಶೂಟಿಂಗ್ ಟಿವಿಲಿ ಬರುತ್ತೆ ಅನ್ನೋದು ಒಂದ್ ಸೆಕೆಂಡ್ಗೆ ಮರ್ತೇ ಹೋದಂಗಿತ್ತು. ಅಂದ್ರೆ ಆಸ್ ಅನ್ ಆಕ್ಟರ್ ಲೈಫ್, ಆಸ್ ಅನ್ ಆಕ್ಟರ್ ಅಥವಾ ನಮ್ಮ ಕೆಲ್ಸಕ್ಕೆ ನಾವು ಕೊಡುವಂತ ಮರ್ಯಾದೆ ಅದು. ಏನ್ ಡಿಮಾಂಡ್ ಮಾಡುತ್ತೋ ಅದು ನಾವು ಮಾಡ್ಲೇಬೇಕು. ದಟ್ ಇಸ್ ಅವರ್ ಕರ್ತವ್ಯ. ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ಸಿನಿಮಾಗೆ ನೀವು ಯಾವುದೋ ಒಂದು ಹೋಸ್ಟ್ ಆಗಿ ಮಾಡಿ ದೆನ್ ಸೀರಿಯಲ್ ಸ್ಟಾರ್ಟೆಡ್. ಸಿನಿಮಾ ಹೇಗೆ ಶುರುವಾಗಿತ್ತು? ಆಕ್ಚುಲಿ ಸಿನಿಮಾ ಜರ್ನಿ ಸ್ವಲ್ಪ ಕಷ್ಟನೇ ಇತ್ತು ನನಗೆ. ನಾನು ನಿಜವಾಗ್ಲೂ ಸೈಕಲ್ ಹೊಡೆದಿದ್ದೆ ಸಿನಿಮಾ ಜರ್ನಿಗೆ. ಗಾಂಧಿನಗರದ ಅಲೆದಾಟ ಅಂತಾರಲ್ಲ, ಲಿಟ್ರಲಿ ಮಾಡಿದ್ದೀನಿ ನಾನು. ಅದೊಂದು ಫ್ರೇಸ್ ತರ ಹೇಳ್ಬೋದು ಜನ, ಬಟ್ ನಾನು ಲಿಟ್ರಲಿ ಗಾಂಧಿನಗರ ರೋಡ್ ಅಲ್ದಿದ್ದೀನಿ ಸಿನಿಮಾಗೋಸ್ಕರ, ಆಫರ್ಗಳಿಗೋಸ್ಕರ. ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಯಾರನ್ನ ಹೋಗಿ ಮೀಟ್ ಮಾಡಬೇಕು, ಯಾರಿಗೆ ಫೋಟೋಸ್ ಕೊಡಬೇಕು, ಹೆಂಗ್ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ಬೇಕು ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಎಷ್ಟೋ ಜನದ ಆಫೀಸ್ಗೆ ಹೋಗ್ತಾ ಇದ್ದೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನನಗೊಂದು ಚಾನ್ಸ್ ಕೊಡಿ, ಈ ಥರ ಸೀರಿಯಲ್ಗಳು ಮಾಡ್ತಿದ್ದೀನಿ. ಅದು ಕುಲವಧು ಮಾಡೋ ಟೈಮ್. ಕುಲವಧು ವಾಸ್ ಅ ಹ್ಯೂಜ್ ಹಿಟ್ ಆ ಟೈಮಲ್ಲಿ. ಆದರೂ ನಾನು ಹೋಗ್ಬೇಕಾಗಿತ್ತು, ಕೇಳ್ಕೊಬೇಕಾಗಿತ್ತು. ಓಕೆ, ನನಗೆ ಏನು ಮುಜುಗರ ಇರಲಿಲ್ಲ. ತಪ್ಪೇನಿದೆ ಗುರು, ಟೆಲಿವಿಷನಲ್ಲಿ ನೋಡ್ತಿದ್ದಾರೆ, ಅವ್ರಿಗೆ ಪರಿಚಯ ಇಲ್ಲದೆ ಇರ್ಬೋದು ನಾನು ಅಂತ ಹೋಗ್ತಾ ಇದ್ದೆ. ಆಗ ಒಂದು ಸಿನಿಮಾ ಕಚ್ಕೊಡುತ್ತೆ. ಅವರು ನನ್ನನ್ನು ಕರೆಸ್ತಾರೆ. ತುಂಬ ದೊಡ್ಡ ಹೆಸರು ಮಾಡಿರೋಂಥ ಪ್ರೊಡ್ಯೂಸರ್, ಹೆಸರು ಬೇಡ, ಕರೆಸ್ಕೋತಾರೆ, ಮಾತಾಡ್ತಾರೆ. ಒಂದಷ್ಟು ದಿನಗಳ ಕಾಲ ಜರ್ನಿ ಕಳೆಯುತ್ತೆ. ನೀನೇ ನನ್ನ ಸಿನಿಮಾ ಹೀರೋ ಅಂತೆಲ್ಲ ಇದು ಮಾಡ್ಬಿಡ್ತಾರೆ. ಡೈರೆಕ್ಟರ್ನ ಕರೆಸಿ ರೀಡಿಂಗ್ ಎಲ್ಲ ಆಗೋಗುತ್ತೆ. ಆ ಟೈಮಲ್ಲಿ ಅಂದರೆ ಸೀರಿಯಲಿಂದ ಬರ್ತಿದ್ದ ಪೇಮೆಂಟ್ ಅಷ್ಟೇ ಇದ್ದಿದ್ದು. ಬಿಕಾಸ್ ಆ ಟೈಮಲ್ಲಿ ಅಷ್ಟೇ ಬರ್ತಾ ಇದ್ದಿದ್ದು ನಮಗೆ. ಡೈಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಆ ಅಮೌಂಟ್ಗಳು ಸಾಕಾಗೋಗ್ತಾ ಇತ್ತು. ಅಲ್ಲಿ EMIಗಳು ಇದೆಲ್ಲ ಇದ್ದಾಗ ಅವ್ರ ಆಫೀಸ್ಗೆ ಹೋಗಿ ಬರೋದಕ್ಕೆ ನನ್ನ ಹತ್ರ ಒಂದೊಂದ್ಸತಿ ದುಡ್ಡು ಇರ್ತಾ ಇರಲಿಲ್ಲ, ಪೆಟ್ರೋಲ್ ಕಾಸು ಇರ್ತಾ ಇರಲಿಲ್ಲ. ಸೊ ಈ ಥರ ಎಲ್ಲ ಹೋಗಿ ಇನ್ನೇನು ಆಗೋಯ್ತು ಅನ್ನೋ ಟೈಮಲ್ಲಿ ಒಂದಿನ ಕರೆದ್ಬಿಟ್ಟು, ಒಂಚೂರು ಇನ್ವೆಸ್ಟ್ ಮಾಡಿಬಿಡು, ಒಂದು 25 ಲಕ್ಷ 30 ಲಕ್ಷ ಇನ್ವೆಸ್ಟ್ ಮಾಡಿಬಿಡು ಸಿನಿಮಾಗೆ, ನೀನೇ ನನ್ನ ಸಿನಿಮಾ ಇರೋ. ನಾನು ಅವಾಗ ಅವ್ರಿಗೆ, ನಾ ಅಷ್ಟೆಲ್ಲ ದುಡ್ಡಿದ್ದರೆ ನಾನು ಯಾಕೆ ಸರ್ ಹಿಂಗೆಲ್ಲ ಅಲಿತಾ ಇದ್ದೆ, ನಾನೇ ಒಂದೇನೋ ಮಾಡ್ಕೋತಾ ಇದ್ದೆ ಅಲ್ವಾ. ಸರಿಯಪ್ಪ, ನಿನ್ನನ್ನು ಕರೆದು ನಾನು ಮಾಡ್ತಿದ್ದೀನಿ ಅಂದರೆ ಯಾವ ನಂಬಿಕೆ ಮೇಲೆ ಮಾಡಲಿ, ನೀನು ಇನ್ವೆಸ್ಟ್ ಮಾಡಿದ್ರೆ ನನ್ನ ಸಿನಿಮಾ ಇಲ್ಲಾಂದ್ರೆ ಹೋಗಿಲ್ಲಿಂದ ಅಂತ ಇನ್ನೊಂದಷ್ಟು ಶಬ್ದಗಳನ್ನು ಸೇರಿಸಿ ಚಂದ ಮಾಡಿ ಹೇಳಿ ಕಳಿಸಿದ್ರು. ಅವತ್ತು ಒಂದು ಹಠ ತಗೊಂಡು ಹೊರಗಡೆ ಬಂದೆ. ಹೆಂಗಾದ್ರೂ ಮಾಡಿ ಸಿನಿಮಾ ಮಾಡಲೇಬೇಕು,
ಅಂತ ಹಠ ತಗೊಂಡು ಬಂದು ಬಿಟ್ಬಿಟ್ಟಿದ್ದೆ. ಸರಿ ಅದು ಬಂದಾಗ ನೋಡ್ಕೋಣ, ಅಲ್ಲಿವರೆಗೂ ದೇವ್ರು ಕೊಟ್ಟಿರೋದನ್ನ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ದೇವರ ಆಶೀರ್ವಾದದಿಂದ ಒಂದು ಸಿನಿಮಾ ಬಂತು, ಮಿಸ್ಟರ್ LLB. ಅದೇ ನನ್ನ ಮೊದಲ ಸಿನಿಮಾ. ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ. ಡೈರೆಕ್ಟಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಬಂದರು ಡೈರೆಕ್ಟ್ರು, ಮಾತಾಡಿದ್ರು, ರೀಡಿಂಗ್ ಕೊಟ್ಟರು, ಅಡ್ವಾನ್ಸ್ ಚೆಕ್ ಕೊಟ್ಬಿಟ್ಟು ಹೋದರು. ಅವತ್ತಿನ ದಿನ ತುಂಬ ಹತ್ತಿದ್ದೀನಿ. ಆ ಚೆಕ್ನ ಪೂಜೆ ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ಅವ್ರ ಆಫೀಸ್ ಹತ್ರ ಹೋಗ್ಬಿಟ್ಟು ಗಾಂಧಿನಗರದಲ್ಲಿ ರೋಡಲ್ಲಿ ನಿಂತ್ಕೊಂಡು ಕಿಚ್ಚಾಡಿದ್ದೀನಿ, ನೋಡಿ ನನ್ನ ಮೊದಲನೇ ಸಿನಿಮಾ ಚೆಕ್ಕು ಅಂತ. ಎಲ್ಲ ಜನ ಎಲ್ಲ ಏನಾನು ಉಚ್ಚ ಇರಬೇಕು ಅಂದ್ಬಿಟ್ಟು ನೋಡ್ತಾ ಇದ್ರು, ಇನ್ನೊಂದಷ್ಟು ನೀವೂನಲ್ವಾ ಅಂತಲೂ ನೋಡ್ತಾ ಇದ್ರು. ಆದರೆ ಕಿಚ್ಚಾಡಿ ನನ್ನ ಫ್ರಸ್ಟ್ರೇಷನ್ ಎಲ್ಲ ತೆಗೆದಾಕ್ಬಿಟ್ಟು ಇಟ್ಸ್ ಅ ಫೀಲಿಂಗ್, ಯು ಶುಡ್ ಲಿವ್ ಇಟ್ ಅಂತ ಹೇಳ್ತಾರಲ್ಲ, ಹೌದು. ಆ್ಯಂಡ್ ಕಮಿಂಗ್ ಫ್ರಮ್ ಬೋತ್ ಈ ಕಿರುತೆರೆ ಹಾಗೂ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀರಾ, 10 years ಪ್ಲಸ್ ಇಂಡಸ್ಟ್ರಿಲಿದ್ದೀರಾ. ಅವಾಗ ಇದ್ದಿದ್ದಂಥ ಒಂದು ಅಂದರೆ ಆಡಿಯನ್ಸ್ ಆಗಲ್ದೇ ನೀವು ಟೆಕ್ನಿಷಿಯನ್ ಆಗಿ, ಆ್ಯಕ್ಟರ್ ಆಗಿ ಕೆಲಸ ಮಾಡಿ ನೋಡಿರೋ ಒಂದು ಹೇಗಿತ್ತು ಆ ಒಂದು ಸರ್ಕಮ್ಸ್ಟಾನ್ಸಸ್? ಅವಾಗೆಲ್ಲ TRP ಅನ್ನೋದು ಕಾಂಪಿಟೇಷನ್ಗಿಂತ ಹೆಚ್ಚಾಗಿ ಒಂದು ಜಾಯ್ ಆಗಿತ್ತು. ಎಷ್ಟು TRP ಬಂತು ಅನ್ನೋದು ಒಂದು ಜಾಯ್. ಇವಾಗ ಇಟ್ಸ್ ಲೈಕ್ ಯಾರಿಗೆಷ್ಟು TRP ಬಂದಿದೆ ಅನ್ನೋದೊಂದು ಕಾರ್ಪೊರೇಟ್ ಇವಾಗ. ಎಸ್, ಈಗ ಆ ಒಂದು ಫೇಸು ನೋಡಿದ್ದೀರಾ, ಈ ಒಂದು ಫೇಸು ನೋಡ್ತಾ ಇದ್ದೀರಾ, ಹೇಗೆ ಅನ್ಸುತ್ತೆ ಈ ಡಿಫ್ರೆನ್ಸ್? ಆಕ್ಚುಲಿ ನಾನು ತುಂಬ ಲಕ್ಕಿ ಅನ್ಸುತ್ತೆ, 2 ಫೇಸನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ನಾನು ಬಂದಿದ್ದಾಗ ನೀನು ಹೇಳ್ದಾಗೆ ಆಗ TRP ಅನ್ನೋದು, ಕಾಂಪಿಟೇಷನ್ ಅನ್ನೋದು ಅಷ್ಟಾಗಿರ್ತಿರ್ಲಿಲ್ಲ. ಅಲ್ಲಿ ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋ ಥರ ಸೀರಿಯಲ್ಗಳು ಹೋಗ್ತಾ ಇತ್ತು. ಆ್ಯಂಡ್ ಮನೆಯವ್ರಿಗೆ, ಮನೆ ಹೆಣ್ಮಗಳಿಗೆ ಸೀರಿಯಲ್ ಕಂಟೆಂಟ್ ಇಷ್ಟ ಆದರೆ ಸೀರಿಯಲ್ ಗೆಲ್ತು ಅನ್ನೋ ಪಾಯಿಂಟ್ ಆಫ್ ವ್ಯೂ ಇತ್ತು. ಈಗ ಆಡಿಯನ್ಸ್ ವೈಡರ್ ಆಗಿದ್ದಾರೆ, ಪ್ರತಿಯೊಬ್ಬ ಏಜ್ ಗ್ರೂಪ್ ಅವ್ರಿಗೂ ಸೀರಿಯಲ್ ಇಷ್ಟ ಆಗ್ಬೇಕಾಗತ್ತೆ. ಮಗುವಿಂದ ಹಿಡಿದು ಕಾಲೇಜ್ ಹೋಗೋರು, ಮನೆ ಗೃಹಿಣಿ, ವೃದ್ಧರು, ಅಂಡ್ ಒಬ್ಬ ಲವರ್ ಬಾಯ್, ಈ ತರ ಪರ್ಸನಾಲಿಟೀಸ್ಗೂ ಸೀರಿಯಲ್ ಇಷ್ಟ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇವಾಗ ಬಂದಿದೆ. ಅಂಡ್ ಆ ಥರ ಚೇಂಜ್ ಆಗಿರೋದ್ರಿಂದ ಈಗ ಆಬ್ವಿಯಸ್ಲಿ ಅದು ಕಾರ್ಪೊರೇಟ್ ಆಗಲೇಬೇಕಾಗಿದೆ, ಕಾಂಪಿಟೇಷನ್ ಆಗಲೇಬೇಕಾಗಿದೆ. ಅಂಡ್ ಸೋಷಿಯಲ್ ಮೀಡಿಯಾ ಈಗ ನಮ್ಮ ಲೈಫಲ್ಲಿ ಬಂದಿರೋದ್ರಿಂದ ಪ್ರತಿಯೊಂದನ್ನು ತುಂಬಾ ಬೂತ್ ಕನ್ನಡಿಲಿ ಹಾಕಿ ನೋಡ್ತಾ ಇರ್ತಾರೆ ಜನ. ಸೊ 2 ಫೇಸ್ ತುಂಬಾ ಚೆನ್ನಾಗಿದೆ ನನಗೆ, ಬಟ್ ನಾನು ಆ ಫೇಸ್ನ ತುಂಬಾ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಟೆಕ್ನಾಲಜಿ ವೈಸ್ ಆಲ್ಸೋ ಆವಾಗ ಶೂಟ್ ಮಾಡ್ತಿದ್ದಕ್ಕೂ ಈಗ ಶೂಟ್ ಮಾಡ್ತಿದ್ದಕ್ಕೂ ತುಂಬಾನೇ ವ್ಯತ್ಯಾಸ ಆಗಿದೆ. ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ನ ನೀವು ಹೇಗೆ ಲೈಕ್ ಅದನ್ನ ವಿವರಿಸಕ್ಕೆ ಇಷ್ಟಪಡ್ತೀರಾ? ನೀವೆಲ್ಲ ರೀಲ್ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ರೀಲ್ ಇವಾಗೆಲ್ಲ ಚಿಪ್ ಬಂದ್ಬಿಡಿದೆ. ನಾನಿದ್ದಾಗ ರೀಲ್ ಕ್ಯಾಸೆಟ್ಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಆ ಎಕ್ಸ್ಪೀರಿಯನ್ಸೇ ಬೇರೆ. ಆ ಒಂದು ರೀಲ್ ಕ್ಯಾಸೆಟ್ ಏನಾದರೂ ಹೋಯ್ತು ಅಥವಾ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಹೋಯ್ತು ಅಂದ್ರೆ ಇಡೀ ದಿನದ ಫುಟೇಜ್ ಹೋಯ್ತು. ಸೊ ಆ ತರ ನೋಡ್ಕೊಂಡು ಬಂದಿರೋರು ನಾವು. ಅಂಡ್ ಈಗ ಇಷ್ಟು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಆ ಕ್ಲಿಪ್ ಅಲ್ಲೇ ಡಿಲೀಟ್ ಮಾಡ್ಬೋದು, ಆ ಚಿಪ್ನ ತೊಗೊಂಡೋಗ್ಬಿಟ್ಟು ಮತ್ತೆ ಅದನ್ನ ಫಾರ್ಮಟ್ ಮಾಡಿ ಮತ್ತೊಂದು ಹಾಕ್ಬಿಟ್ಟು ಶೂಟ್ ಮಾಡ್ಬೋದು. ಸೊ ಇದೆಲ್ಲ ನೋಡ್ತಿದ್ದಾಗ ಆಮೇಲೆ ಕ್ಯಾಮ್ರಾ ಹಿಂಗಿದ್ದಿದ್ದು ಕ್ಯಾಮ್ರಾ ಇಷ್ಟ ಆಗಿದೆ ಇವಾಗ. ಅಂಡ್ ಇಷ್ಟಿರೋ ಕ್ಯಾಮ್ರಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ ಇದೆ, ಸಖತ್ ಖುಷಿ ಆಗೋದಪ್ಪ. ಏನು ಈ ಒಂದು ಟ್ರಾನ್ಸಿಷನ್ ನೋಡ್ತಾ ಇದ್ದೀನಲ್ಲ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಲ್ಲ. ಅಂಡ್ ಅವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಅವಾಗ ವಾಟ್ಸ್ಆ್ಯಪ್ ಇರ್ತಿರ್ಲಿಲ್ಲ. ನಾನು ಅವಾಗ ಅಸೋಸಿಯೇಟ್ ಡೈರೆಕ್ಟರ್, ಕಾಸ್ಟ್ಯೂಮ್ ಕಳಿಸ್ಬೇಕು, ಹೆಂಗ್ ಕಳ್ಸೋದು, ಹೆಣ್ಮಕ್ಳು ಇಷ್ಟು ಉದ್ದ ಹಾಕೊಂಡಿರ್ತಾರೆ ಏನೋ, ನಾವು ಅವಾಗ ಬರ್ಸ್ಕೊತಾ ಇದ್ವಿ ಬುಕ್ಕಲ್ಲಿ. ಫಾರ್ ಎಕ್ಸಾಂಪಲ್ ಸುಗುಣ ಏನೇನ್ ಹಾಕಿದ್ಲು, ಈ ಡಿಸೈನ್ ವಾಲೆ, ಈ ಸ್ಟಾರ್ ವಾಲೆ, ಈ ಜುಮ್ಕಿ ನೆಕ್ಲೆಸ್, ಈ ತರದ್ ಏನೇನೋ ಬರ್ಕೊಂಡು, ಆಮೇಲೆ ಟ್ರಯಾಂಗಲ್ ಇರೋ ಸೀರೆ, ಹಿಂಗೆಲ್ಲ ಬರ್ಕೊಂಡು ಫೋನ್ ಮಾಡಿ ಹೇಳೋದು, ನೆನ್ಪಿದ್ರೆ ತರೋರಿಲ್ಲ ಅದ್ರಿಲ್ಲ. ಈ ತರದೆಲ್ಲ ನೋಡಿದೀವಿ. ಈಗೇನಿಲ್ಲ, ಸುಮ್ಮನೆ ಫೋಟೋ ತಗೊಂಡು ಕ್ಲೋಸ್ ಅಪ್ ತಗೊಂಡು ಕಳಿಸ್ಬಿಡ್ತೀವಿ. ಮಜಾ ಇತ್ತು ಅದೆಲ್ಲ. Like is the good word is joy. Yes. Joy ಇರ್ತಿತ್ತು ವರ್ಕಿಂಗ್ ವಾಸ್. Yes. ಅಂಡ್ ತುಂಬಾ ಕಲ್ತಿರೋಂತಹ ವಿಷಯ ಅಂತ ಏನಾದರೂ ಇದ್ರೆ ವೆನ್ ಇಟ್ ಕಮ್ಸ್ ಟು ಕಿರುತೆರೆ, ಅಂದ್ರೆ ಸ್ಮಾಲ್ ಸ್ಕ್ರೀನ್ ಆಕ್ಟಿಂಗ್ ಇರ್ಬೋದು ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್, ತುಂಬಾ ಕಲ್ತಿರೋದು ಅಂತ ಇದ್ರೆ ಏನ್ ಅನ್ಸುತ್ತೆ ನಿಮಗೆ? ಕಮಿಟ್ಮೆಂಟ್ ಅಂಡ್ ಡಿಸಿಪ್ಲಿನ್, ಈ ಎರಡೂ ನನಗೆ ಇಂಡಸ್ಟ್ರಿ ಕಲಿಸಿದೆ, ಸ್ಪೆಷಲಿ ಕಿರುತೆರೆ ಕಲಿಸಿದೆ. ಕಮಿಟ್ಮೆಂಟ್ ಇಲ್ಲ ಅಂದ್ರೆ ನೀನು ಸರ್ವೈವ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೆಲಸದ ಬಗ್ಗೆ ನಿನಗೆ ತುಂಬಾ ಗೌರವ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಅಂಡ್ ಅಷ್ಟೇ ಡಿಸಿಪ್ಲಿನ್ ಕೂಡ ಇರಬೇಕು. ನಿನಗೆ ಇಷ್ಟೊತ್ತಿಗೆ ಸೆಟ್ಟಿಗೆ ಬರಕ್ಕೆ ಹೇಳಿದಾರೆ ಅಂದ್ರೆ ನೀನು ಅಷ್ಟೊತ್ತಿಗೆ ಹೋಗ್ಲೇಬೇಕು. ನಿನ್ನನ್ನು ಇಷ್ಟೊತ್ತು ಕೆಲಸ ಮಾಡಿಸ್ಕೋತಾರೆ ಅಂದ್ರೆ ನೀನು ಅಷ್ಟೊತ್ತು ಕೆಲಸ ಮಾಡಲೇಬೇಕು. ಅಂಡ್ ನಿನಗೆ ಇಂಥ ಸೀನ್ಗಳು ಮಾಡಕ್ಕೆ ಹೇಳ್ತಾರೆ ಅಂದ್ರೆ ಅಷ್ಟೇ ಡೆಡಿಕೇಟೆಡ್ ಆಗಿ, ಡಿಸಿಪ್ಲಿನ್ಡ್ ಆಗಿ ಆ ಸೀನನ್ನು ಮಾಡಲೇಬೇಕು. ಸೊ ಈ ಎಲ್ಲಾನು ನನ್ನ ವ್ಯಕ್ತಿತ್ವದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಹೋಯ್ತು. ಸೊ ಅಲ್ಲಿ ನಾನು ಮೋಲ್ಡ್ ಆಗ್ತಾ ಬಂದಂತ ಶಿಷ್ಯರು ಇವತ್ತು ನೀವು ಬಿಗ್ ಬಾಸ್ ಮನೇಲಿ ನೋಡಿದ್ದೀರಾ. ಸೊ ಇದಿಷ್ಟು ನನಗೆ ಕಲ್ಸ್ಕೊಟ್ಟಿದ್ದು ನನ್ನ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿ. ವೆರಿ ಟ್ರೂ. ಆ್ಯಂಡ್ ಇನ್ನೊಂದು ಏನಂದ್ರೆ, ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಬುದ್ಗನಡಿ ಹಾಕೊಂಡೇ ನೋಡ್ತಿರ್ತಾರೆ ನಾವು ಏನು ಮಾಡ್ತಾ ಇದೀವಿ, ನೆಕ್ಸ್ಟ್ ಏನು ಎತ್ತ ಅಂತೆಲ್ಲ. ಆ್ಯಂಡ್ ಆ TRP ಬರ್ತಿದ್ದಂಥ ಒಂದು ಸೀರಿಯಲ್ ಎರ, ಅವಾಗೆಲ್ಲ ಇಷ್ಟು ಜನರಿಗೆ ನಾವು ಅವೈಲೇಬಲ್ ಇರ್ತಿರ್ಲಿಲ್ಲ. ತುಂಬಾ ರೇರ್ ಆಗಿ ಕಾಣಿಸೋದು, ಸಿಗೋದು, ಮಾಡೋದು, ಶೂಟಿಂಗ್ ನಡೀತಿದ್ದು ನೋಡೋದು ತುಂಬಾ ರೇರ್ ಸೈಟ್ ಆಗಿರ್ತಿತ್ತು.
ಬಟ್ ಸೋಷಿಯಲ್ ಮೀಡಿಯಾಯಿಂದ ದರ್ ಇಸ್ ಆಲ್ಸೋ ಥಿಂಗ್ ದಟ್ ಆಪರ್ಚುನಿಟೀಸ್ಗೆ ತುಂಬಾ ಅವಕಾಶ ಇದೆ ಅನ್ನೋದು. ಸೋಷಿಯಲ್ ಮೀಡಿಯಾ ನಿಮಗೆ ಯಾವ ರೀತಿ ಫ್ರೆಂಡ್ ಆಗಿದೆ? ಜನರಿಗೆ ಹತ್ರ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ ಸೋಷಿಯಲ್ ಮೀಡಿಯಾ. ನೀನು ಹೇಳಿದಾಗೆ ಮುಂಚೆ ಆರ್ಟಿಸ್ಟ್ಗಳ ಅವೈಲಬಿಲಿಟಿ ತುಂಬ ಕಡಿಮೆ ಇತ್ತು. ಅವ್ರು ನೋಡಬೇಕು ಅಂದರೆ ಕಾದು ಯಾವುದೋ ಒಂದು ಸೆಟ್ಗೆ ಹೋಗಿ ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ನೋಡಬೇಕು ಅನ್ನೋ ಥರ ಇತ್ತು. ಈಗ ಜನರ ಮತ್ತೆ ನಮ್ಮ ಮಧ್ಯದಲ್ಲಿನ ಒಂದು ಸಂಬಂಧ ಗಟ್ಟಿ ಆಗೋದಕ್ಕೆ ಸೋಷಿಯಲ್ ಮೀಡಿಯಾ ತುಂಬಾ ಹೆಲ್ಪ್ ಮಾಡ್ತು ಅಂತ ಅನ್ಸುತ್ತೆ. ಆಸ್ ಅ ಪರ್ಸನಾಲಿಟಿ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋಗ್ತಾರೆ, ಪಾತ್ರವಾಗಿ ಅಲ್ಲದೆ ಆಸ್ ಅ ಪರ್ಸನಾಲಿಟಿ ನೋಡ್ತಾ ಹೋಗ್ತಾರೆ. ಸೊ ಇದೆಲ್ಲದಕ್ಕೂ ಸೋಷಿಯಲ್ ಮೀಡಿಯಾ ತುಂಬಾ ಹೆಲ್ಪ್ ಆಯ್ತು. ಬಟ್ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಈಗ ಅವಾಗ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಆರ್ಟಿಸ್ಟ್ಗಳನ್ನ ನೋಡ್ತಿದ್ದ ಪರ್ಸ್ಪೆಕ್ಟಿವ್ ಬೇರೆ ಇತ್ತು. ಈಗ ಆರ್ಟಿಸ್ಟ್ಗಳನ್ನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಸೊ ಓಕೆ, ಎಲ್ಲಾನು ಅಡಾಪ್ಟ್ ಮಾಡ್ಕೋಬೇಕು. ಅಂಡ್ ಒಂಥರ ಹೇಗೆ ಅಂದ್ರೆ ಈಗಂತೂ ಎವ್ರಿ ಡೇ ದೇರ್ ಸಮಥಿಂಗ್ ನ್ಯೂ ಅಂತ ಹೇಳ್ತಾರಲ್ಲ. ನಿನ್ನೆ ಇದ್ದಿದ್ದು ಆಲ್ರೆಡಿ ಔಟ್ಡೇಟ್ ಆಗೋಗಿರುತ್ತೆ. ಹೊಸ ಅಪ್ಡೇಟ್ಗೆ ವಿ ಶುಡ್ ಬಿ ಒಂಥರ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇರಬೇಕು. ಈ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಸುಮಾರು ವಾರಗಳು ನೀವು ಸೋಷಿಯಲ್ ಮೀಡಿಯಾ ಇಂದೆಲ್ಲ ದೂರ ಇದ್ರಿ. ಅಗೇನ್ ಯು ಬ್ಯಾಕ್ ಟು ಇಟ್. ಹೇಗಿತ್ತು ವಿತೌಟ್ ಸೋಷಿಯಲ್ ಮೀಡಿಯಾ? ನನಗೆ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆಕ್ಚುಲಿ ಮನೇಲಿರೋರ್ಗೆ ಯಾರಿಗೂ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬಂದು 2 ದಿನಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ನಾವು ಫೋನ್ ಇರೋದೇ ಮರ್ತೋಗಿದ್ವಿ. ಯಾಕಂದ್ರೆ ಅಲ್ಲಿ ತುಂಬಾ ಆಗ್ತಿತ್ತಲ್ಲ, ನಮ್ಗೆ ಒಂದ್ ದೊಡ್ಡ ಸೋಷಿಯಲ್ ಮೀಡಿಯಾ ಎದುರುಗಡೆ ಇದ್ದಂಗಿತ್ತು. ಒಬ್ಬೊಬ್ರು ಒಂದೊಂದು ಪೇಜ್ ಅನಿಸ್ತಾ ಇತ್ತು. ಸೊ ಇಲ್ಲೇ ಇದೆಯಲ್ಲ ಸೋಷಿಯಲ್ ಮೀಡಿಯಾ, ಇಲ್ಲಿ ಇವತ್ತೇನ್ ಪೋಸ್ಟ್ ಬರುತ್ತೆ, ಅದಕ್ಕೆ ಯಾರೋ ಲೈಕ್ ಮಾಡ್ತಾರೆ, ಇನ್ಯಾರು ಡಿಸ್ಲೈಕ್ ಮಾಡ್ತಾರೆ, ಇನ್ನೇನ್ ಡಿಲೀಟ್ ಮಾಡ್ತಾರೆ, ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಆಕ್ಟರ್ ಆದಾಗ ನಾವು ಎಷ್ಟೊಂದು ಪಾತ್ರಗಳಲ್ಲಿ ಜೀವಿಸ್ತಿರ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಥರದೆಲ್ಲ ಬೇರೆ ಬೇರೆ ಪಾತ್ರಗಳನ್ನ ಜೀವಿಸೋದಕ್ಕೆ ಯು ಗೆಟ್ ನ್ಯೂ ಎಕ್ಸ್ಪೀರಿಯನ್ಸಸ್ ನಾರ್ಮಲ್ ಲೈಫಲ್ಲೂ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಆಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಆ್ಯಂಡ್ ಫಿಟ್ ಆಗಿರೋದು ಇಂಪಾರ್ಟೆಂಟ್. ಇಲ್ಲ ಅಂದರೆ ಮನೇಲೇ ಇರಬೇಕಾಗುತ್ತೆ. ಸೊ ಆಸ್ ಅನ್ ಆಕ್ಟರ್, ಒಬ್ಬ ಆಕ್ಟರ್ಗೆ ಈ ಫಿಟ್ನೆಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆ್ಯಂಡ್ ನೀವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಿ ಎಷ್ಟು ವರ್ಷಗಳಿಂದ, ಹೇಗೆ? ಹೌದು, ಆಸ್ ಅನ್ ಆಕ್ಟರ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಕೀ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಪರ್ಸನಾಲಿಟಿ ಮೇಲೆ. ಆ್ಯಂಡ್ ನಾನು ಆಕ್ಟರ್ಗಂತ ಮಾತ್ರ ಹೇಳ್ತಿಲ್ಲ, ಪ್ರತಿಯೊಬ್ಬರು ಫಿಟ್ನೆಸ್ನ ಪಾಲಿಸಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಸ್ಪೆಷಲಿ ಆಕ್ಟರ್ ಅಂತ ಬಂದಾಗ ನಾವು ಜನರ ಮುಂದೆ ಪ್ರೊಜೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಾವು ಚೆನ್ನಾಗಿ ಕಂಡ್ರೆ ಮಾತ್ರ ಅವ್ರು ನಮ್ಮನ್ನು ಇಷ್ಟಪಡೋದಕ್ಕೆ ಸಾಧ್ಯ. ಸೊ ಫಿಟ್ನೆಸ್ಗೋಸ್ಕರ ನನ್ನ ಒಂದಷ್ಟು ಡಯಟ್ಸ್ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ನನಗೆ ಒಂದಷ್ಟು ಇಂಜುರೀಸ್ ಇರೋದ್ರಿಂದ ನಾನು ವೆಯ್ಟ್ಸ್ ವರ್ಕೌಟ್ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ಸಿನಿಮಾ ಫೈಟಲ್ಲಿ ನಾವು ಒಂದಷ್ಟು ಇಂಜುರೀಸ್ ಆಗಿತ್ತು. ಸೊ ಅದಾದ್ಮೇಲೆ ವೆಯ್ಟ್ ವರ್ಕೌಟ್ ನನಗೆ ಮಾಡಲೇಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ಬಿಟ್ಟು ಸಬ್ಸೈಡ್ ಮಾಡಿ ಏನು ಮಾಡ್ಬೋದು, ವಾಕ್ ಇರ್ಬೋದು ಅಥವಾ ಕಾರ್ಡಿಯೋ ಇರ್ಬೋದು, ಈ ಥರದ್ದು ಏನು ಮಾಡ್ಬೋದು ಅದನ್ನೆಲ್ಲ ನಾನು ಕಂಪಲ್ಸರಿ ಮಾಡ್ತೀನಿ. ಅಂಡ್ ಫುಡ್ ವಿಚಾರದಲ್ಲಿ ತುಂಬಾ ಕಂಟ್ರೋಲ್ ಇರಬೇಕು. ಬಾಯಿ ಕಟ್ಟರೆ ಮಾತ್ರ ನಾವು ಚೆನ್ನಾಗಿ ಕಟ್ಸಕ್ಕೆ ಸಾಧ್ಯ. ಅಂಡ್ ಒಬ್ಬ ಫುಡ್ಡಿ ಆಕ್ಟರ್ ಆದ್ರೆ ಎಷ್ಟು ಕಷ್ಟ. ಸೊ ಆ ವಿಚಾರದಲ್ಲಿ ತುಂಬಾ ಕಂಟ್ರೋಲ್ ಮಾಡಿ ಈಗ ಅದು ರೂಟೀನ್ ಅಂತ ಮಾಡ್ಕೊಂಡ್ಬಿಟ್ಟಿದೆ. ಅಂಡ್ ಅಂದ್ರೆ ವೆನ್ ಡಿಡ್ ಯು ನೋ ದಟ್ ಈ ಫಿಟ್ನೆಸ್ ಅನ್ನೋದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ? ಆರ್ ಫಸ್ಟ್ ಇಂದನೂ ಇತ್ತಾ? ಬಿಕಾಸ್ ನೀವು ಡ್ಯಾನ್ಸಿಂಗ್ ಬ್ಯಾಕ್ಗ್ರೌಂಡ್ ಇಂದನೂ ಬಂದಿರೋದ್ರಿಂದ ಫಿಟ್ನೆಸ್ ಬಗ್ಗೆ ಆಗ್ಲಿಂದಾನೇ ಒಂದು ಐಡಿಯಾ ಇತ್ತಾ, ಹೇಗೆ? ನೀನು ಹೇಳಿದಾಗಲೇ ಡ್ಯಾನ್ಸ್ ಮಾಡ್ತಿದ್ರಿಂದ, ನಾವು ಕ್ಲಾಸಿಕಲ್ ಮಾಡ್ತಿದ್ರಿಂದ ಬೇರ್ ಬಾಡಿ ಮಾಡಬೇಕಾಗಿತ್ತು, ಟಾರ್ಸೋ ಪೂರ್ತಿ ಎಕ್ಸ್ಪೋಸ್ ಇರ್ತಾ ಇತ್ತು. ಸೊ ಆಗ್ಲಿಂದಾನೇ ಫಿಟ್ನೆಸ್ ನಾವು ಮೇಂಟೈನ್ ಮಾಡಲೇಬೇಕಾಗಿತ್ತು. ತುಂಬಾ ಕೆಡ್ತಾ ಕಾಣಿಸಿದ್ರೆ ಸ್ಟೇಜ್ ಮೇಲೆ ತುಂಬಾ ಆಭಾಸಗಳಾಗ್ಬಿಡುತ್ತೆ. ಸೊ ಆಗ್ಲಿಂದಾನೇ ನನಗೊಂದು ಸ್ವಲ್ಪ ಅದ್ರ ಬಗ್ಗೆ ಕಾನ್ಶಿಯಸ್ ಇತ್ತು. ಬಟ್ ಇಂಡಸ್ಟ್ರಿಗೆ ಬಂದ್ಮೇಲೆ ಅದು ಅಭ್ಯಾಸ ಆಗ್ತಾ ಹೋಯ್ತು, ಅಂಡ್ ಜೀವನದ ಒಂದು ಭಾಗ ಆಗ್ತಾ ಹೋಯ್ತು. ವೆರಿ ಟ್ರೂ. ಈಗ ಏನು ನೆಕ್ಸ್ಟ್? ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ನಿಮ್ಮ ಆಕ್ಟಿಂಗಿಗೆ ಒಂದು ಫ್ಯಾನ್ ಬೇಸ್ ಇತ್ತು. ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಮ ಒಂದು ಪರ್ಸನಾಲಿಟಿ, ದಿನಚರಿಯಲ್ಲಿ ನೀವು ಹೇಗಿರ್ತೀರ ಅನ್ನೋದನ್ನ ನೋಡಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ಆನ್ ಯುವರ್ ಲಿಸ್ಟ್ ಆ್ಯಂಡ್ ಫಿಲ್ಮ್ ಜರ್ನಿ ಎಸ್ಪೆಷಲಿ? ಫಿಲಮ್ ಜರ್ನಿ 2 ಸಿನಿಮಾದ ಶೂಟಿಂಗ್ ಅರ್ಧಕ್ಕೆ ನಿಂತಿತ್ತು. ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಆ 2 ಸಿನಿಮಾನ ಕಂಪ್ಲೀಟ್ ಮಾಡಬೇಕಾಗಿರೋ ಜವಾಬ್ದಾರಿ ಇದೆ. ಅದಾದ್ಮೇಲೆ ಇನ್ನೊಂದಷ್ಟು ಕರೆಗಳು ಬರ್ತಾ ಇದೆ. ಅದರಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ನ ಚೂಸ್ ಮಾಡೋ ನಿಟ್ಟಿನಲ್ಲಿದ್ದೀನಿ. ಆ್ಯಂಡ್ ನಾನು ಕಿರುತೆರೆ ಸಿನಿಮಾ ಅನ್ನೋದನ್ನು ಭೇದ ಭಾವ ಮಾಡ್ತಿಲ್ಲ. ಒಳ್ಳೆ ಆಪರ್ಚುನಿಟಿ ಯಾವ ಕಡೆಯಿಂದ ಬಂದ್ರು ತಗೊಳ್ಳೋ ಅಂತ ಎಲ್ಲ ಓಪನ್ ಮೈಂಡ್ ನನಗಿದೆ ಇವಾಗ. ಅಂಡ್ ಬಟ್ ಮತ್ತೊಂದು ಆಸೆ ಇದೆ, ನಿಂತರ ಅದ್ಭುತವಾಗಿ ಹೋಸ್ಟ್ ಮಾಡ್ಬೇಕಾದ್ರು ಶೋನ ಅಂತ. ಸೊ ಆ ಥರದ್ದು ಏನಾದ್ರು ಬಂದ್ರೆ ಅದನ್ನು ಮಾಡಬೇಕು ಅನ್ನೋ ಆಸೆ ಇದೆ, ನೋಡೋಣ. ಡೆಫಿನೆಟ್ಲಿ. ಆ್ಯಂಡ್ ನಿಮ್ಮ ಒಂದು ಕನ್ನಡಕ್ಕೆ, ನಿಮ್ಮ ನಟನೆಗೆ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಐ ಗೆಸ್ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿತ್ತು ಅದು ಒಂದು ಒಳ್ಳೆ ಅಡ್ವಾಂಟೇಜ್ ಆಗಿ ನಿಮಗೆ ಪ್ಲೇ ಆಗಿದೆ. ಇನ್ನೂ ಹೆಚ್ಚು ಅಭಿಮಾನಿಗಳಾಗಿದ್ದಾರೆ. ಹೀಗೆ ಆಗ್ತಾ ಹೋಗಲಿ. ನೀವು ಇಷ್ಟಪಡುವಂತಹ ಪಾತ್ರಗಳು, ಇಷ್ಟಪಡುವಂತಹ ಕಥೆಗಳು ನಿಮಗೆ ಸಿಗ್ತಾ ಹೋಗಲಿ. ಹಾಗೆ ನಿಮ್ಮ ಅಕ್ಕನ ಕಾಲ್ ಶೀಟ್ ಕೂಡ ಸಿಗಲಿ. ಅದು ಡೆಫಿನೆಟ್ಲಿ. ನನಗೆ ವೈಯಕ್ತಿಕವಾಗಿ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮ ಇಂಟರ್ವ್ಯೂ ಮಾಡಿದ್ದು. ನನಗೂ ಅಷ್ಟೇ ವೈಯಕ್ತಿಕವಾಗಿ ತುಂಬಾನೇ ಖುಷಿ ಆಗ್ತಿದೆ.
ಪುಟ್ಟ ಹುಡುಗಿ ನೋಡಿದಾಗ ಬೆಳೆದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾವಳಲ್ಲ ಅಂತ. ಓಕೆ, ಸೂಪರ್. ಯು ಹ್ಯಾವ್ ಬೀನ್ ಆದರೆ ಅಕ್ಕಂಗೆ ಯು ಬೀನ್ ಅ ಗ್ರೇಟ್ ಕೋ ಆರ್ಟಿಸ್ಟ್. ಯಾಕಂದರೆ ನಮ್ಮ ತಾಯಿ ಕೂಡ ಮನೇಲಿ ಬಿಗ್ ಬಾಸ್ ನೋಡ್ತಿರ್ಬೇಕಾದ್ರೆ ಆನೆಸ್ಟ್ಲಿ ಹೇಳ್ತೀನಿ, ಶಾಕ್ ಅಂದರೆ ಶಾಕು ಎಲಿಮಿನೇಷನ್ ಎಪಿಸೋಡ್ ದಿನ. ಆ್ಯಂಡ್ ಇವತ್ತು ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಕಾಲ್ ಮಾಡಿ ಹೇಳಿದಾಗ್ಲೂ ಅಮ್ಮ ವಾಸ್ ಲೈಕ್ ಬೇಜಾರಾಗ್ತಿದೆ ಅಂತ ಹೇಳು, ಆದ್ರೂ ಪರವಾಗಿಲ್ಲ ಫೀಲಿಂಗ್ ಲೈಕ್ ಇಲ್ಲ ಅಂತ. ಬಟ್ ವಿ ಆರ್ ವೆರಿ ಹ್ಯಾಪಿ ಸೀಯಿಂಗ್ ಯುವರ್ ಜರ್ನಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ. ವಿ ವಿಶ್ ಯು ಗ್ರೇಟ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನಗೆ ಸಪೋರ್ಟ್ ಮಾಡೋದಂತ ಪ್ರತಿಯೊಬ್ಬರಿಗೂ ಲಾಟ್ಸ್ ಆಫ್ ಲವ್. ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ಇಷ್ಟರ ಮಟ್ಟಿಗೆ ಆಗಿದೆ ಅಂತ ನೋಡ್ಬಿಡ ನಂಗೆ ತುಂಬಾ ಶಾಕ್ ಆಗಿತ್ತು. ಅಂಡ್ ಅವ್ರು ಯಾರಿಗೂ ಮೋಸ ಮಾಡಲ್ಲ, ಮುಂದಿನ ದಿನಗಳಲ್ಲಿ ಎಂಟರ್ಟೈನ್ ಮಾಡ್ತಾ ಹೋಗ್ತೀನಿ.